ಕನ್ನಡದ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳ ಆದಾಯ ಎಷ್ಟು ಗೊತ್ತಾ? ಮತ್ತೆ ಇನ್ಸ್ಟಾಗ್ರಾಮ್ನಿಂದ ಹೇಗೆ ಹಣ ಬರುತ್ತೆ? ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 10 ಯುವರ್ ತೇಜಸ್. ಇವರ ರೋಸ್ಟ್ ವಿಡಿಯೋ ನೋಡಿ ಯಾರು ತಾನೇ ನಕ್ಕಿಲ್ಲ ಹೇಳಿ. ಇವರು ಕನ್ನಡದಲ್ಲಿ ರೋಸ್ಟ್ ವಿಡಿಯೋಸ್ಗಳನ್ನ ಮಾಡ್ತಾರೆ. ತುಂಬಾ ಜನರು ಇವರು ಟ್ರೋಲ್ ವಿಡಿಯೋ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇವರು ಮಾಡೋದು ರೋಸ್ಟ್ ವಿಡಿಯೋ. ಟ್ರೋಲ್ ವಿಡಿಯೋ ಅಂದ್ರೆ ಇದು, ರೋಸ್ಟ್ ವಿಡಿಯೋ ಅಂದ್ರೆ ಇದು. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದೀಗ ಇವರ ಯೂಟ್ಯೂಬ್ ಸಂಪಾದನೆ ಬಗ್ಗೆ ನೋಡೋಣ. ಇವರು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದು 2016ನೇ ಇಸ್ವಿಯಲ್ಲಿ. ಆದರೆ ಇವರು ಫೇಮಸ್ ಅಂತ ಆಗಿದ್ದು 1 ವರ್ಷದ ಹಿಂದೆ. ಇದೀಗ ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 6 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಹಾಗೆ ಯೂಟ್ಯೂಬ್ ನಲ್ಲಿ 2,75,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವರಿಗೆ ಯೂಟ್ಯೂಬ್ ನಿಂದ ಬರುವ ಹಣ ತಿಂಗಳಿಗೆ 35,000 ರೂಪಾಯಿಯಷ್ಟು ಹಣ ಬರುತ್ತೆ. ನಂಬರ್ 9 ಸೂರಜ್ ಡ್ರಾಮಾ ಜೂನಿಯರ್. ಇವರನ್ನ ನೀವೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿರ್ತೀರಾ. ಇವರು ಮೊದಲಿಗೆ ಡ್ರಾಮಾ ಜೂನಿಯರ್ ಮೂಲಕ ಪರಿಚಯವಾದವರು. ಇದೀಗ ಇವರನ್ನ ಕರ್ನಾಟಕದ ಯಾವುದೇ ಮೂಲೆಗೆ ಹೋದರೂ ಜನರು ಇವರನ್ನ ಗುರುತಿಸುತ್ತಾರೆ. ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 3,71,000ಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬ್ ನಲ್ಲಿ 4,40,000 ಸಬ್ಸ್ಕ್ರೈಬರ್ಸ್ ಇವರು ಹೊಂದಿದ್ದಾರೆ. ಇನ್ನು ಇವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಜುಲೈ 7, 2020ರಂದು. ಇವರಿಗೆ ಯೂಟ್ಯೂಬ್ ನಿಂದ ಈಗ 30,000ರಿಂದ 40,000 ರೂಪಾಯಿವರೆಗೂ ಹಣ ಬರ್ತಾ ಇದೆ. ಇನ್ನು ಇವರಿಗೆ ಇನ್ಸ್ಟಾಗ್ರಾಮ್ ನಿಂದ ಹೇಗೆ ಹಣ ಬರುತ್ತೆ ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋ ಫುಲ್ ನೋಡಿ. ನಂಬರ್ 8 ಪ್ರಕಾಶ್ ಆರ್ಕೆ. IPL ಬಂದಾಗ ನಮ್ಮನ್ನ ತಿಂಡಿ ಗೆದ್ದು ವಿಡಿಯೋ ಮಾಡ್ತಾರ. ಅಂದ್ರ IPL ಬಂದಾಗ ಜಾಸ್ತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರ. ಇನ್ನು ಇವರು ಯೂಟ್ಯೂಬ್ ಶುರು ಮಾಡಿದ್ದು ಸೆಪ್ಟೆಂಬರ್ 7, 2018ರಲ್ಲಿ. ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 5,30,000 ಫಾಲೋವರ್ಸ್ ಇದ್ದಾರೆ. ಇನ್ನು ಯೂಟ್ಯೂಬ್ ನಲ್ಲಿ ಬರೋಬ್ಬರಿ 7 ಲಕ್ಷಕ್ಕೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಇವರು ಹೊಂದಿದ್ದಾರೆ. ಇನ್ನು ಇವರಿಗೆ ಯೂಟ್ಯೂಬ್ ನಿಂದ ಬರುವ ಸ್ಯಾಲರಿ 50,000ರಿಂದ 60,000. ನಂಬರ್ 7 ಧನರಾಜ್ ಆಚಾರ್. ಇವರನ್ನ ನೀವು ಕಲರ್ಸ್ ಕನ್ನಡದ ಗಿಚ್ ಗಿಲಿ ಗಿಲಿ ಶೋ ನಲ್ಲಿ ನೋಡಿರ್ತೀರಾ. ಇನ್ಸ್ಟಾಗ್ರಾಮ್ ರೀಲ್ಸ್ ಗಳನ್ನ ಮಾಡ್ತಾ, ಕಾಮಿಡಿ ವಿಡಿಯೋಗಳನ್ನ ಮಾಡ್ತಾ ಫೇಮಸ್ ಆದ ಇವರು ಇದೀಗ ಯೂಟ್ಯೂಬ್ ನಿಂದ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇನ್ನು ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 2,62,000 ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬ್ ನಲ್ಲಿ 1,25,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಫ್ರೆಂಡ್ಸ್, ಇವರ ಒಂದು ಯೂಟ್ಯೂಬ್ ವಿಡಿಯೋ 1 ಲಕ್ಷ 2 ಲಕ್ಷ ತನಕ ವ್ಯೂಸ್ ಬರುತ್ತೆ. ಹೀಗಾಗಿ ಇವರಿಗೆ 60,000ರಿಂದ 70,000 ರೂಪಾಯಿಯಷ್ಟು ಪ್ರತಿ ತಿಂಗಳು ಹಣ ಬರುತ್ತೆ. ಇವರ ಚಾನಲ್ ನಲ್ಲಿ ಶಾರ್ಟ್ ಫಿಲ್ಮ್ ಅಪ್ಲೋಡ್ ಮಾಡ್ತಾರೆ. ಇಲ್ಲಿವರೆಗೆ ಇವರ ಚಾನಲ್ ನಲ್ಲಿ 100ಕ್ಕೂ ಹೆಚ್ಚು ವಿಡಿಯೋಸ್ಗಳು ಅಪ್ಲೋಡ್ ಆಗಿವೆ. ಇನ್ನು ಯೂಟ್ಯೂಬ್ ನಲ್ಲಿ ಇವರಿಗೆ 8,66,000 ಸಬ್ಸ್ಕ್ರೈಬರ್ಸ್ ಇವರಿಗಿದ್ದಾರೆ. ಇವರು ಯೂಟ್ಯೂಬ್ ನಿಂದ ಪ್ರತಿ ತಿಂಗಳು 70,000ರಿಂದ 80,000ದವರೆಗೂ ಇವರ ಸಂಭಾವನೆ ಇದೆ. ನಂಬರ್ 5 ರಘು ವಿನ್ ಸ್ಟೋರ್. ಇವರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವರ ಹಾಗೆ ನೀವು ಕೂಡ ಯೂಟ್ಯೂಬ್ ನಿಂದ ಸಂಪಾದನೆ ಮಾಡಬೇಕು ಅಂತ ಇದ್ದೀರಾ. ನೀವು ಯೂಟ್ಯೂಬ್ ನಿಂದ ಹಣ ಮಾಡಬೇಕು ಅಂದ್ರೆ ಮೊದಲಿಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ಅದೇನಂದ್ರೆ ನಿಮ್ಮ ಚಾನಲ್ ನಲ್ಲಿ 1000 ಜನ ಸಬ್ಸ್ಕ್ರೈಬರ್ಸ್ ಇರಬೇಕು. ಹಾಗೆ 4,000 ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ಇದರ ಬಗ್ಗೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಸ್ಗಳು ಸಿಗ್ತವೆ. ಇನ್ನು ಇನ್ಸ್ಟಾಗ್ರಾಮ್ ನಿಂದ ಹೇಗೆ ಹಣ ಬರುತ್ತೆ ಅಂತ ಮುಂದೆ ಹೇಳ್ತೇನೆ. ಮತ್ತೆ ವಿಡಿಯೋ ಕಡೆ ಬರೋಣ. ರಘು ವಿನ್ ಸ್ಟೋರ್. ಇವರ ಕಾಮಿಡಿ ವಿಡಿಯೋಸ್ಗಳನ್ನ ನೋಡಿ ನಕ್ಕವರೇ ಇಲ್ಲ. ಇವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಅಕ್ಟೋಬರ್ 17, 2017ರಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಇವರು ಕಾಣಿಸಿಕೊಂಡಿದ್ದರು. ಇನ್ನು ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 6,32,000 ಫಾಲೋವರ್ಸ್ ಇದ್ದಾರೆ. ಇನ್ನು ಯೂಟ್ಯೂಬ್ ನಲ್ಲಿ 4,36,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಯೂಟ್ಯೂಬ್ ನಿಂದ ಪ್ರತಿ ತಿಂಗಳು 50,000ರಿಂದ 60,000ದವರೆಗೂ ಇವರಿಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ. ನಂಬರ್ 4 ಮುಕುಳೆಪ್ಪ ರಿಯಲ್ ಟೀಮ್. ಉತ್ತರ ಕನ್ನಡ ಶೈಲಿಯಲ್ಲಿ ಇವರ ವಿಡಿಯೋಸ್ಗಳು ನಮಗೆ ಕಾಣಲು ಸಿಗುತ್ತೆ. ಇವರ ನಿಜವಾದ ಹೆಸರು ಕ್ವಾಜಾ. ಇವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಜೂನ್ 17, 2020ನೇ ವರ್ಷದಂದು. ಇವರು ಯೂಟ್ಯೂಬ್ ಚಾನಲ್ ನಲ್ಲಿ 18 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇವರು ಹೊಂದಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಬರೋಬ್ಬರಿ 1 ಮಿಲಿಯನ್ ಫಾಲೋವರ್ಸ್ ಇವರು ಹೊಂದಿದ್ದಾರೆ. ಇನ್ನು ಇವರಿಗೆ ಯೂಟ್ಯೂಬ್ ನಿಂದ ಬರುವ ಹಣ 1.5 ಲಕ್ಷದಿಂದ 2 ಲಕ್ಷದವರೆಗೂ ಹಣ ಬರುತ್ತೆ. ಲೇ ದೋಸ್ತ, ಜೀವನದಾಗ ಪಾಲ್ತು ಕುಂದ್ರಾಕ್ ಹೋಗಬೇಡ. ನಂಬರ್ 3 ವಿಕಿಪೀಡಿಯಾ ಕನ್ನಡ. ನಾನು ನಂದಿನಿ ಬೆಂಗಳೂರಿಗೆ ಬಂದೇನಿ. ಇವರ ಈ ರೀಲ್ ತುಂಬಾನೇ ವೈರಲ್ ಆಗಿತ್ತು. ಅದಾದ ಮೇಲೆ ಈ ರೀಲ್ ಯಾರದು?
ಇಷ್ಟೆಲ್ಲ ವೈರಲ್ ಆದ ಇವರಿಗೆ ಯೂಟ್ಯೂಬ್ನಿಂದ ಎಷ್ಟು ಹಣ ಬರುತ್ತೆ ಗೊತ್ತಾ? ಈಗ ನೋಡೋಣ. ಇವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಮೇ 19, 2021ರಲ್ಲಿ. ಇವಾಗ ಯಾವುದೇ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಅದರಲ್ಲಿ ಇವರ ಪ್ರಮೋಷನ್ ವಿಡಿಯೋ ಇದ್ದೇ ಇರುತ್ತೆ. ಈ ಲೆವೆಲ್ಗೆ ಇವರು ಬೆಳೆದಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಇವರಿಗೆ 7,61,000 ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬ್ನಲ್ಲಿ 4 ಲಕ್ಷ ಸಬ್ಸ್ಕ್ರೈಬರ್ಸರನ್ನು ಹೊಂದಿದ್ದಾರೆ. ಇನ್ನು ಇವರ ಸಂಪಾದನೆ 1 ರಿಂದ 1.5 ಲಕ್ಷದವರೆಗೂ ಯೂಟ್ಯೂಬ್ ಪೇಮೆಂಟ್ ಇವರಿಗಿದೆ. ನಂಬರ್ 2, ಶಿವಪುತ್ರ ಎ ಶಾರದಾ ಕಾಮಿಡಿ ಶೋ. ಇವರು ಅಕ್ಟೋಬರ್ 29, 2019ರಂದು ಚಾನಲ್ನ ಶುರು ಮಾಡ್ತಾರೆ. ಹಾಗೆ ಅವರಿಗೆ ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 1.2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬ್ನಲ್ಲಿ 18 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇವರಿಗಿದ್ದಾರೆ. ಇವರ ತಿಂಗಳ ಆದಾಯ 1.5 ಲಕ್ಷದಿಂದ 2 ಲಕ್ಷದವರೆಗೂ ಇದೆ. ನಿಮಗೆ ಇವರ ಸಂಪಾದನೆ ಕೇಳಿ ಆಶ್ಚರ್ಯವಾಗಬಹುದು, ಆದರೆ ಇವರು ಒಂದು ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಾರೆ. ಇಷ್ಟು ದೊಡ್ಡ ಮಟ್ಟದ ಹಣ ಬರುತ್ತೆ ಅಂದರೆ ಅದರ ಹಿಂದೆ ಅಷ್ಟೇ ಕಷ್ಟಪಟ್ಟು ಅವರ ಟೀಮ್ ಕೆಲಸ ಮಾಡಿರುತ್ತಾರೆ. ಇನ್ನು ಇನ್ಸ್ಟಾಗ್ರಾಮ್ನಿಂದ ಹೇಗೆ ಇವರಿಗೆಲ್ಲ ಹಣ ಬರುತ್ತೆ ಅಂದರೆ ಅದು ಪ್ರಮೋಷನ್ ಮೂಲಕ. ಹೌದು, ನೀವು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸ್ಗಳನ್ನು ನೋಡುವಾಗ ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ವಿಡಿಯೋಸ್ಗಳು ಬರುತ್ತೆ. ಫ್ರೆಂಡ್ಸ್, ಇವತ್ತು ನೀವು ಏನಾದ್ರು ತಗೋಬೇಕಂದ್ರೆ ಒಂದು ಗೇಮ್ ಐತಿ, ಬರೀ ಏನಾದ್ರು ಹೇಳ್ಕೊಡ್ತೇನೆ. ನನ್ನ ಪ್ರೊಫೈಲ್ ಇಲ್ಲಿ ಬಯೋದಲ್ಲಿ ಲಿಂಕ್ ಇದೆ. ಈ ರೀತಿ ಓಪನ್ ಆಗುತ್ತೆ. ಯಾಕೆ ಇವರು ಈ ಥರ ವಿಡಿಯೋಸ್ಗಳನ್ನು ಮಾಡ್ತಾರೆ ಅಂದರೆ ಇವರಿಗೆ ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗಳು ನಮ್ಮ ವಸ್ತುಗಳನ್ನು ಪ್ರಮೋಟ್ ಮಾಡಿ ಅಂತ ಇವರಿಗೆ ಹಣ ಕೊಡ್ತಾರೆ. ಅವರು ಹಣ ಕೊಡುವುದರಿಂದ ಇವರುಗಳು ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಾರೆ. ಇದೇ ರೀತಿ ಪ್ರಮೋಟ್ ಮಾಡಿ ಇನ್ಸ್ಟಾಗ್ರಾಮ್ನಿಂದ ಹಣ ಮಾಡ್ತಾರೆ. ರೀಲ್ಸ್ ಮಾಡುವುದರಿಂದ ಯಾವುದೇ ರೀತಿಯ ಹಣ ಬರೋದಿಲ್ಲ. ನಂಬರ್ 1, ಮಲ್ಲು ಜಮಖಂಡಿ. ಇವರು ಯೂಟ್ಯೂಬ್ ಶುರು ಮಾಡಿದ್ದು ಡಿಸೆಂಬರ್ 21, 2017ರಂದು. ಇವರಿಗೀಗ ಯೂಟ್ಯೂಬ್ನಲ್ಲಿ ಬರೋಬ್ಬರಿ 21 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇವರಿಗಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ 1.1 ಮಿಲಿಯನ್ ಫಾಲೋವರ್ಸ್ ಇವರಿಗಿದ್ದಾರೆ. ಇವರಿಗೆ ಯೂಟ್ಯೂಬ್ನಿಂದ ಬರುವ ಆದಾಯ 2 ಲಕ್ಷದಿಂದ 2.5 ಲಕ್ಷದವರೆಗೂ. ಹಾಗೆ ಇದರ ಪಾರ್ಟ್ 2 ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು ಅಂತ ಕಮೆಂಟ್ ಮಾಡಿ. ನೀವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲವ್ಲಿ ಗೋಲ್ ಅಂತ ಇದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಇದೆ, ಚೆಕ್ ಮಾಡಿ.